ಈ ವಿಡಿಯೋ ಬಂದು ಸೋಮವಾರದಾಗಿರುತ್ತೆ. ಅಂದರೆ ನಾವು ಮಧುರಮ್ಮ ಆಗೋಕ್ಕೂ ಮುಂಚೆ ನಮ್ಮ ಕಡೆ ಮಧುರಮ್ಮ ಊರುಗಳಲ್ಲಿ ಬಂದು ಅಂದರೆ ಮೆರವಣಿಗೆ ಮೂಲಕ ಬಂದು ನನ್ನ ಹಬ್ಬ ಮಾಡಿ ಅನ್ನೋ ಥರ ಸೂಚನೆ ಕೊಡ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಅಂದರೆ ಸುಮಾರು ಒಂದು 7-8 ಹಳ್ಳಿಗಳಿಗೆ ಹೋಗುತ್ತೆ. ಫಸ್ಟು ನಮ್ಮೂರಿಗೆ ಬರೋದು ಶಿವಪುರಕ್ಕೆ ಮಧುರಮ್ಮ ಬಂದು ಸೋಮವಾರ ನೈಟು ಬಂದು ಅಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿದ್ದು ಆಮೇಲೆ ಮಂಗಳವಾರ ಬೆಳಿಗ್ಗೆ ಊರು ತುಂಬ ಮೆರವಣಿಗೆ ಮಾಡಿ ಮನೇಲಿ ಕೂರಿಸೋರು ಕೂರಿಸ್ತಾರೆ, ಮೆರವಣಿಗೆ ಮಾಡಿ ಮತ್ತೆ ಹೋಗ್ತಾರೆ ಅಂತಲೇ ಹೇಳ್ತಾರೆ. ಅದಾದಮೇಲೆ ಹಬ್ಬ ಸ್ಟಾರ್ಟ್ ಆಗೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲವ್. ನಾನು ಲವಣ್ಯ. ವ್ಲಾಗ್ ಸ್ಟಾರ್ಟ್. ಇವತ್ತು ಎಷ್ಟನೇ ತಾರೀಕೆ? ಡೇಟ್ ಗೊತ್ತಿಲ್ಲ ನಮಗೆ. ಇವತ್ತು 18. 18 ಮಂಗಳವಾರ. ಇವತ್ತಿಂದ ಫುಲ್ಲು ದೇವ್ರ ವಿಡಿಯೋಗಳೇ ಮತ್ತು ಕೊಂಡ ಈ ಥರದವೇ ಬರ್ತಾ ಇರುತ್ತೆ ನಾನ್ ಸ್ಟಾಪಾಗಿ. ನೈಟು ಅಷ್ಟೇ ಇಲ್ಲಿ ಮಧುರಮ್ಮ ಬಂದಿತ್ತು ಅಂತ ಅಂದ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡೆ, ಅದನ್ನೇ ಆ್ಯಡ್ ಮಾಡ್ತೀನಿ ನೋಡಿ. ಅದನ್ನೇ ಆ್ಯಡ್ ಮಾಡ್ತೀನಿ. ಇವಾಗ ಮತ್ತೆ ಕೋಲೂರ್ಗೆ ಹೋಗ್ತಾಯಿದ್ದೀವಿ, ಅಲ್ಲಿ ಕೊಂಡ ನೋಡೋಕ್ಕೆ ಅಂತ ಅಂದ್ಬಿಟ್ಟು, ಟೆಂಬಿಟ್ನರ್ತಿ ಕೊಂಡ ಅಂತ ಅಂದ್ಬಿಟ್ಟು. ಇವಾಗ 3 ಗಂಟೆ ಆಗಿದೆ ನೈಟು. ಇವಾಗ ಹೋಗ್ತಿದ್ದೀವಿ, ನೋಡೋಣ ಬನ್ನಿ. ನಾವು ನೈಟ್ ಬಂದಿದ್ದು ಯಾರೂ ಇರಲಿಲ್ಲ, ನಾವು 2 ಗಾಡೀಲಿ ಬಂದಿದ್ವಿ. ನಾನು, ನಮ್ಮಮ್ಮ ಮತ್ತು ನನ್ನ ತಂಗಿ ಮತ್ತು ಅವ್ರ ಗಂಡ. ನಾನು ವೀಡಿಯೋ ಮಾಡಮ್ಮ, ಲೈಟಿಂಗ್ಸ್ ಎಲ್ಲ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಅಮ್ಮನ ಕೈ ಕೊಟ್ಟಿದ್ದೆ ವೀಡಿಯೋನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಅವರು ಫಸ್ಟ್ ಟೈಮ್ ವೀಡಿಯೋ ಮಾಡಿದ್ದು, ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಇದಾಗಿದೆ ಗಾಡಿ ಓಡಿಸ್ಬೇಕಾದ್ರೆ. ಈ ಊರಲ್ಲಿ ಏನಂತ ಅಂದರೆ 4 ವರ್ಷದಿಂದ 5 ವರ್ಷದಿಂದ ಹಬ್ಬ ಮಾಡಿರಲಿಲ್ವಂತೆ, ಇವಾಗ ಮಾಡ್ತವ್ರೆ ಅಂತ ಅಂದ್ಬಿಟ್ಟು ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಹಂಗಾಗಿ ನಾವು ಎಲ್ಲ ಅಂದರೆ ನಮ್ಮ ದೊಡ್ಡಮ್ಮರ ಊರು ಅದೇ ಆಗಿರೋದ್ರಿಂದ ಎಲ್ಲ ಇದಕ್ಕೂ ಈವೆಂಟ್ಸ್ಗೂ ಅಲ್ಲೇ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ, ಶಿವಪುರ ಆಗಿರೋದ್ರಿಂದ ಹೋಗಿ ಬಂದು ಮಾಡ್ತಾಯಿದ್ವಿ ಗಾಡೀಲಿ. ಹಂಗಾಗಿ ನೈಟು ಹೋಗೋಣ ಅಂತ ಅಂದ್ಬಿಟ್ಟು ಕೊಂಡದಷ್ಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಈ ಊರಲ್ಲಿ ಏನಪ್ಪ ಅಂತ ಅಂದರೆ ಮೇನ್ ರೋಡಿಂದ ಒಳಗಡೆಗೆ ಆದಂಗೆ ಹೋಗ್ಬೇಕು, 1-2 ಕಿಲೋಮೀಟ್ರು 2.5 ಕಿಲೋಮೀಟ್ರು. ಹಂಗಾಗಿ ಯಾರೂ ಇರೋಲ್ಲ, ಫುಲ್ ಲೈಟಿಂಗ್ಸ್ ಅರೇಂಜ್ ಮಾಡಿದ್ರು. ಚೆನ್ನಾಗಿತ್ತು ಹೇಳ್ಬೇಕು ಅಂದರೆ, ಭಯ ಏನಾಗಲಿಲ್ಲ. ನಾರ್ಮಲ್ ದಿನಗಳೆಲ್ಲ ಹೋಗೋಂಗಿದ್ದರೆ ಈ ಥರ ಎಲ್ಲ ಹೋಗ್ತಿರ್ಲಿಲ್ಲ ಅಂತ ಹೋಗೋಕೆ ಆಯ್ತಾನೂ ಇರಲಿಲ್ಲ ಬಿಡಿ. ಈ ಹಬ್ಬ ಆಗಿರೋದ್ರಿಂದ ನಮಗೇನು ಭಯ ಅಂತ ಅನ್ನಿಸ್ಲಿಲ್ಲ. 3 ಗಂಟೆ ಆದ್ರೂ ಭಯ ಅಂತೇನು ಅನ್ನಿಸ್ಲಿಲ್ಲ ನಮಗೆ. ಆರಾಮಾಗಿ ಹೋದ್ವಿ ಅಂತಲೇ ಹೇಳ್ಬೋದು. ಯಾರೂ ಎದ್ದಿರಲಿಲ್ಲ ಊರಲ್ಲಿ. ಎಲ್ಲ ಅಂದರೆ ಊರಿಂದ ಆಚೆ ಕೊಂಡ ಆಗಿರೋದ್ರಿಂದ ಅಲ್ಲಿಗೆ ಹೋಗಿದ್ರು ಎಲ್ಲ. ಈ ಕಡೆ ಎಲ್ಲ ಏನಪ್ಪ ಅಂತಂದರೆ ಊರ ಹಬ್ಬಗಳು ಮಾಡ್ತಾರೆ. ಊರ ಹಬ್ಬಗಳಲ್ಲಿ ಕೊಂಡ ಆಯೋದು, ಮತ್ತು ದೇವ್ರ ಮೆರವಣಿಗೆ ಮಾಡೋದು, ಪಲ್ಲಕ್ಕಿ ಉತ್ಸವ ಮಾಡೋದು, ಇಲ್ಲ ಪೂಜೆ ಕುಣಿತ ಮಾಡೋದು, ಕರ್ಗ ಹೊರೋದು, ಈ ಥರ ಎಲ್ಲ ಇರುತ್ತೆ ಈ ಕಡೆ ನಮ್ಮ ಕಡೆ. ಮತ್ತು ಈ ಹಬ್ಬಗಳೆಲ್ಲ ಯುಗಾದಿಗೂ ಮುಂಚೆ ಮಾಡುವಂಥ ಹಬ್ಬಗಳು. ಯುಗಾದಿ ಹಬ್ಬ ಆದಮೇಲೆ ಊರ ಹಬ್ಬಗಳು ಮಾಡಲ್ಲ ಅಂತ ಹೇಳ್ತಾರೆ. ಲಾಸ್ಟು ಹಬ್ಬ ಆಗೋದೇ ಮಧುರಮ್ಮನ ಹಬ್ಬ, ಅದು ಯುಗಾದಿ ಹಬ್ಬ ಆದಮೇಲೆ ಲಾಸ್ಟ್ ಎಲ್ಲ ಹಬ್ಬ ಆದಮೇಲೆ ಮಾಡೋದು. ಅದನ್ನು ಫಸ್ಟಿಂದನೂ ಈ ಥರ ಪ್ರತಿದಿನ ನಡ್ಕೊಂಡು ಬಂದಿದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಂದರೆ, ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ. ಆ ಊರಲ್ಲಿ ಏನು ನಡ್ಸ್ಕೊಂಡು ಬಂದಿರ್ತಾರೆ ಫಸ್ಟಿಂದನೂ ಅದೇ ಥರನೇ ಕ್ಯಾರಿ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ಊರಲ್ಲಿ ಒಂಥರ ಆಚರಣೆ ಮಾಡಿದ್ರೆ ಇನ್ನೊಂದು ಊರಲ್ಲಿ, ಪಕ್ಕದ ಊರಲ್ಲಿ ಇನ್ನು ಬೇರೆ ಥರ ಆಚರಣೆ ಮಾಡ್ತಾರೆ. ಆ ಥರ ಎಲ್ಲ ಇರುತ್ತೆ. ಒಂದು ಊರಲ್ಲಿ 3-4 ದಿನ ಹಬ್ಬ ಮಾಡಿದ್ರೆ ಇನ್ನೊಂದು ಊರಲ್ಲಿ ವಾರಗಟ್ಟಲೆ ಹಬ್ಬ ಮಾಡ್ತಾರೆ. ಇನ್ನೊಂದು ಊರಲ್ಲಿ ಒಂದೇ ದಿನಕ್ಕೆ ಮುಗಿಸ್ಬಿಡ್ತಾರೆ. ಆ ಥರ ಎಲ್ಲ ಇರುತ್ತೆ.
ಈ ಊರಲ್ಲಿ 3 ದಿನ ಹಬ್ಬ ಆಗಿರುತ್ತೆ. ಈಗ ನೆಕ್ಸ್ಟ್ ನಾವು ನಮ್ಮೂರು ಅಂತಂದರೆ ನಮ್ಮ ಸ್ವಂತ ಊರಿಗೆ ಹೋಗ್ತಿದ್ದೀವಿ, ಅಲ್ಲೂ ಹಬ್ಬ ನಡೀತಿದೆ, ಅಲ್ಲೂ ಅಷ್ಟೇ 3 ದಿನ ಹಬ್ಬ ಆಗುತ್ತೆ. ಇಲ್ಲಿ ಶಿವಪುರದಲ್ಲಿ ಅಂತ ಅಂದರೆ ಅದು 4-5 ದಿನ ಆಗುತ್ತೆ. ಮತ್ತು ಮಧುರಮ್ಮನ ಹಬ್ಬ ಅಂತಂದರೆ ಅದು 1 ವಾರ ಕಂಟಿನ್ಯೂಸ್ ಆಗಿ ಹಬ್ಬ ಆಗುತ್ತೆ. ಈ ಥರನೇ ಹೇಳ್ಬೋದು, ವೆರೈಟಿಯಾಗಿ ಹಬ್ಬ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಂಥರ ಫುಲ್ಲು ಖುಷಿ, ಎಲ್ಲರೂ ನೆಂಟರುಗಳು ಅಂದರೆ ನಮ್ಗೆ ಬೇಕಾದವರೆಲ್ಲ ಸೇರ್ಕೊಂಡಿರ್ತೀವಿ ಒಂದು ಕಡೆ, ತುಂಬ ಜನ ಇರ್ತಾರೆ. ಆಮೇಲೆ ವೆರೈಟಿ ಫುಡ್ಡು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಹಬ್ಬ ಬತ್ತು ಅಂತ ಅಂದರೆ. ಆದರೆ ಅದೇ ಥರ ಕೆಲಸನೂ ಇರುತ್ತೆ, ಅದೇ ಥರ ಕೆಲಸನೂ ಮಾಡಬೇಕಾಗತ್ತೆ. ಇವಾಗ ಏನು ನೋಡ್ತಿದ್ರದು ಅಂತ ಅಂದರೆ ಮಾರಮ್ಮ ದೇವ್ರು ಬಂದು ಬಸವಪ್ಪನ ದೇವ್ರು ಬರ್ಸ್ಬೇಕು ಅಂತ ಅಂದ್ಬಿಟ್ಟು ಅವರು ಇದು ಮಾಡ್ತಾ ಇದ್ದಾರೆ, ಟಮಟೆ ಎಲ್ಲ ಬಡಿತಾ ಇದ್ದಾರೆ. ಅದು ಈಗ ನೋಡ್ತಿದ್ದೀರಲ್ಲ, ರೆಡ್ ಕಲರ್ ಡ್ರೆಸ್ ಹಾಕಿರೋರು ಅವರಿಗೆ ಬಸಪ್ಪ ದೇವ್ರು ಬರೋದು, ಅವರೇ ಕೊಂಡಾಯೋದು, ಅವ್ರಿಗೆ ದೇವ್ರು ಬರ್ಸ್ಬೇಕು ಅಂತ ಅಂದ್ಬಿಟ್ಟು ಇವರೆಲ್ಲ ಟಮಟೆ ಎಲ್ಲ ಬಡಿದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸುಮಾರು ಹೊತ್ತು ನಿಂತಿದ್ವಿ, ಎಲ್ಲರೂ ನೋಡ್ಕೊಂಡು ನಿಂತಿರೋ ಬರ್ಸೋದಲ್ಲಿ ಕ್ಯಾಮ್ರಾ ಆನ್ ಮಾಡೋದು, ಕೈ ನೋವು ಬಂದು ಮತ್ತು ಹಂಗೆ ಇದು ಮಾಡೋದು. ಸುಮಾರು ಹೊತ್ತು ಒಂದು 25 ನಿಮಿಷ ಸುಮ್ಮನೆ ಅವ್ರು ಹಂಗೆ ನಿಂತಿದ್ರು ಅಂತಲೇ ಹೇಳ್ಬೋದು. ನಿಧಾನ ಎಲ್ಲರೂ ಅಂತಿದ್ರು, ನಿಧಾನ ಬರೋದು ಬಸಪ್ಪ ಅಂತ ಅಂದ್ಬಿಟ್ಟು. ಆದರೆ ಅವರೊಬ್ಬರೇ ಕೊಂಡಾಯೋದು ಇವತ್ತಿನ ದಿನಕ್ಕೆ ಮಾತ್ರ. ನೆಕ್ಸ್ಟ್ ಡೇ ವಿಡಿಯೋನೂ ಆಗಿರುತ್ತೆ, ಅದು ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀವಿ. ಇದರಲ್ಲಿ 3 ಜನ ಆಯ್ತಾರೆ ಒಂದೇ ಕೊಂಡದಲ್ಲಿ. ಈ ಕೊಂಡದಲ್ಲಿ ಮಾತ್ರ ಇವರೊಬ್ಬರೇ ಆಯ್ತಾರೆ ಕೊಂಡನ. ನೀವೇ ನೋಡ್ತಿರ್ಬೋದು, ದೇವ್ರು ಬರ್ಸೋಕ್ಕೆ ಅಂತ ಅಂದ್ಬಿಟ್ಟು ಫುಲ್ಲು ಟಮಟೆ ಅವರೆಲ್ಲ ಅಷ್ಟು ಬಡ್ದು, ಹುಡುಗರೆಲ್ಲ ಫುಲ್ಲು ಕಿರ್ಚ್ತಾ ಇರ್ತಾರೆ. ಏನೋ ಒಂಥರ ಕ್ರೇಜು, ನಮಗೆ ಒಂಥರ ಅನಿಸ್ತಾ ಇರುತ್ತೆ. ಅಂದರೆ ಆ ಥರ ಇರುತ್ತೆ, ಫುಲ್ಲು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಫುಲ್ಲು ಸುತ್ತ ಆ ಥರ ಇರುತ್ತೆ. ಎಲ್ಲರೂ ದೇವ್ರ ಮೇಲೆ ಭಕ್ತಿ ಶ್ರದ್ಧೆಯಿಂದ ಅದನ್ನೇ ನೋಡಿಕೊಂಡು ಕೈ ಮುಕ್ಕೊಂಡು ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಸಖತ್ ಕಷ್ಟಪಟ್ಟರು ಅಂತಲೇ ಹೇಳ್ಬೋದು. ಅದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಕಷ್ಟಪಡ್ತಾರೆ ಟಮಟೆ ಅವರು ದೇವ್ರು ಬರ್ಸೋಕ್ಕೆ ಅಂತ ಗೊತ್ತಾಗಿದ್ದು ನನಗೆ. ಅವರು ಪೂಜೆ ಮಾಡ್ತಾನೆ ಇದ್ರು. ಆದರೂ ಸುಮಾರು ಹೊತ್ತುವರೆಗೂ ನಿಂತು ಜನ ಆಮೇಲೆ ಬಂತು ದೇವರು. ಒಬ್ಬೊಬ್ರಿಗೆ ಒಂದೊಂದು ಥರ ಕ್ರೇಜ್ ಇರುತ್ತೆ, ಯಾರಿಗೆ ಹಿಂಗೆ ಅಂತ ಗೊತ್ತಿಲ್ಲ. ನನಗಂತೂ ಈ ಥರದವು ನೋಡಬೇಕು ಅಂತಂದರೆ ತುಂಬ ಗೊತ್ತಲ್ಲ. ಎಷ್ಟೊತ್ತು ಬೇಕಾದರೂ ನಿಂತಿರ್ತೀನಿ, ಎಷ್ಟೊತ್ತು ಬೇಕಾದರೂ ನೋಡ್ತೀನಿ. ಅಂದರೆ ಯಾವ ಟೈಮಲ್ಲಿ ಎದ್ದೇಳಿಸಿದ್ರು ಎದ್ದೇಳ್ತೀನಿ. ಆ ಥರ ನನಗೆ ಒಂಥರ ಸಖತ್ ಇಷ್ಟ ಈ ಥರದವೆಲ್ಲ ನೋಡೋಕ್ಕಂತೂ ಸಖತ್ ಇಷ್ಟಪಡ್ತೀನಿ ನಾನು. ನಮ್ಮ ಮನೆಯವರೆಲ್ಲ ಅಷ್ಟೇ, ಈ ಥರದವೆಲ್ಲ ನಾವು ತುಂಬ ಇಷ್ಟಪಡ್ತೀವಿ ಮತ್ತು ನಾವು ಆಚರಿಸ್ತೀವಿ ಕೂಡ, ನಾವು ನಂಬ್ತೀವಿ ಕೂಡ. ಕೆಲವರು ನಂಬಲ್ಲ, ಆಚರಿಸಲ್ಲ, ಬೇರೆ ಥರ ಮಾತಾಡ್ತಾರೆ. ಅವ್ರಿಗೇನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನು ನಂಬಬೇಕು ಅದನ್ನು ನಾವು ನಂಬ್ತೀವಿ. ನಾನು ನಂಬಿರೋದೇನು ಅಂತ ಅಂದರೆ, ಇಷ್ಟು ಕೆಂಡ ಇರುವಂಥದ್ದನ್ನ ಅಂದರೆ ಸ್ವಲ್ಪ ಸುಟ್ರೇ ನಾವು ತಡ್ಕೊಳಕ್ಕಾಗಲ್ಲ ನಾವು ಮನುಷ್ಯರು. ಅಂಥದ್ರಲ್ಲಿ ಇಷ್ಟು ಕೆಂಡದ ಒಳಗಡೆ ನಡಿತೀನಿ ಅಂತ ಅಂದರೆ ಯಾವುದಾದ್ರೂ ಒಂದು ಶಕ್ತಿ ಕಾಪಾಡ್ತಿರುತ್ತೆ ಅಂತಲೇ ಅರ್ಥ. ಅದನ್ನು ನಾನು ನಂಬ್ತೀನಿ ಕೂಡ. ಕೆಲವರು ನಂಬಲ್ಲ ಅಂತ ಅನ್ನೋದಕ್ಕೆ ನಾನು ಈ ಮಾತು ಹೇಳ್ತಾ ಇರೋದು. ಇದಕ್ಕೆ ಒಳಗೆ ಇಳಿಬೇಕು ಅಂತಂದರೆ ಕೆಲವ್ರು ಸುತ್ತ ನಿಂತ್ಕೊಂಡು ನೋಡ್ತಿದ್ರೇ ಅದನ್ನು ತಡ್ಕೊಳಕ್ಕಾಗಲ್ಲ. ಆ ಹಬೆನ ಅಂಥದ್ರಲ್ಲಿ ಅದ್ರ ಒಳಗಡೆ ಇಳಿದು ನಾವು ಹೋಗ್ತೀವಿ ಅಂತ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟೊಂದು ಸಲ ನಾನು ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ತಾತನೇ ಕೊಂಡ ಆಯ್ತಿದ್ರು, 16 ವರ್ಷ ಕೊಂಡ ಆದಿದ್ದಾರೆ. ಅವ್ರಿಗೆ ಹೇಳ್ತಿದ್ರು, ಅಂದರೆ ನಮಗೆ ದೇವ್ರು ಬರೋದು ಅವೆಲ್ಲ ನನಗೆ ಗೊತ್ತಿಲ್ಲ, ಏನೋ ಒಂದು ಪಾಸಿಟಿವ್ ಆಗಿ ವೈಬ್ರೇಟ್ ಆಗೋದಂಗೆ ಆಗುತ್ತೆ, ಹಂಗಾಗಿ ನಾವು ಇದ್ರ ಮೇಲೆ ಬೇಸ್ ಮೇಲೆ ನಾವು ಕೊಂಡಾಯ್ತೀವಿ ಅಂತ ಹೇಳ್ತಿದ್ರು. ಹಂಗಾಗಿ ಅಷ್ಟೇ ನಾನು ಹೇಳ್ತಾ ಇರೋದು. ಅಂದರೆ ಆ ಶಕ್ತಿ ಇದೆ, ಅದೊಂದು ಪವರ್ ಇದೆ, ನಾವು ಪ್ರಕೃತಿಯಲ್ಲಿ ಆ ಪವರ್ ಇದೆ ಅಂತಲೇ ಹೇಳ್ಬೋದು. ಅದನ್ನು ನಾವು ಉಪಯೋಗಿಸ್ಕೋಬೇಕು, ಬೇರೆ ಥರ ಯೂಸ್ ಮಾಡ್ಕೋಬಾರ್ದು ಅಷ್ಟೇ.
ಈ ಥರ ಪವರ್ಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತಲೇ ಹೇಳ್ತೀನಿ. ಕೊಂಡ ಆದಮೇಲೆ ಬಂದಮೇಲೂ ಅಷ್ಟೇ ಸುಮಾರು ಹೊತ್ತು ಕುಣಿತಾರೆ. ಅದು ಏನಕ್ಕೆ ಅಂತ ಅಂದರೆ ಅದು ಸೈಂಟಿಫಿಕಲಾಗಿ ಹೇಳ್ತೀನಿ ಅಂತಂದರೆ ಅವರು ಕೊಂಡ ಆದಿರ್ತಾರಲ್ಲ ಕೆಂಡದ ಮೇಲೆ ಅದು ಕಾಲೆಲ್ಲ ಸುಡ್ತಿರುತ್ತೆ ಅವರಿಗೆ ತುಂಬ. ಹಂಗಾಗಿ ಅವರು ಮಣ್ಣು ಮೇಲೆ ನಡೆದ್ರೆ ಸ್ವಲ್ಪ ಪೇಯ್ನ್ ಕಮ್ಮಿ ಆಗುತ್ತೆ ಮತ್ತು ಮಣ್ಣು ಇದು ನೀರೆಲ್ಲ ಹಾಕಿ ಅವರು ಹದ ಮಾಡಿರೋದ್ರಿಂದ ಅದು ಮಣ್ಣು ತಣ್ಣಗಾಗುತ್ತೆ ಅಂತ ಅಂದ್ಬಿಟ್ಟು ಅವರು ಚೆನ್ನಾಗಿ ಕುಣಿತಾ ಇರ್ತಾರೆ. ಇಲ್ಲ ಅಂತಂದರೆ ಬೊಬ್ಬೆಗಳು ಬರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅವರು ಕೊಂಡ ಆದಮೇಲೂ ಅಷ್ಟೇ ಕೆಲವ್ರು ಅಷ್ಟೇ ಬಿದೋಗೋದು ಸುಸ್ತಾಗಿ ಬಿದೋಗೋ ಥರ ಆಗ್ಬಿಡ್ತಾರೆ. ಇನ್ನು ಕೆಲವರು ಕೊಂಡ ಆದಮೇಲೂ ಅಷ್ಟೇ ಬಿದೋಗಲ್ಲ, ಅವರು ಕುಣಿತಾ ಇರ್ತಾರೆ ಸುಮಾರು ಹೊತ್ತು. ಇಲ್ಲೂ ಅಷ್ಟೇ ಕೊಂಡ ಆಗ್ಬಿಟ್ಟು ಬಂದಮೇಲೆ ಅವರು ಸುಮಾರು ಹೊತ್ತು ಅಲ್ಲಿ ಕುಣಿದ್ರಂತೆ ನಮಗೆ ಕಾಣಿಸ್ತಿಲ್ಲ, ಅದು ದೂರ ನಿಂತ್ಬಿಟ್ಟಿದ್ವಿ. ಈ ಪೂಜೆ ಬಂದು ಬಸಪ್ಪ ಮತ್ತು ಉಂತುರಮ್ಮ ಅಂತ ಹೇಳಿದ್ರು. ಅದಾದಮೇಲೆ ಅವರು ಅವತ್ತಿನ ದಿನ ಬಸಪ್ಪಂಗೆ ಟೆಂಬಿಟ್ನಾರ್ತಿ ಎಲ್ಲ ತೊಗೊಬಂದಿದ್ರು. ಅದು ಅಷ್ಟೇ ಸುತ್ತ ದೇವಸ್ಥಾನ ಸುತ್ತನೇ ಅವರು ಇಟ್ಟಿದ್ರು. ಆ ಕಡೆ ಈ ಕಡೆ ಫುಲ್ಲು ಗ್ರೌಂಡ್ ಇರತ್ತವು. ಅಂದರೆ 2 ಸಲ ಟೆಂಬಿಟ್ನಾರ್ತಿ ಮಾಡ್ತಾರೆ ಈ ಊರಲ್ಲಿ. ಇದು ಬಸಪ್ಪಂಗೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ನಾವು ಕೊಂಡ ನೋಡ್ಕೊಂಡು ಮನೆಗೆ ಬಂದುಬಿಟ್ವಿ. ಇಲ್ಲಿ ದಾಸಪ್ಪ ಮತ್ತು ಜೋಗಪ್ಪ ಅಂತ ಅಂದ್ಬಿಟ್ಟು ಇಬ್ಬರನ್ನೂ ಕರೆಸಿ ಅವರು ಮನೆ ದೇವ್ರನ್ನ ಪೂಜಿಸ್ತಾರೆ. ಅದನ್ನು ಮಾಡ್ತಿದ್ದಾರೆ ಇಲ್ಲಿ. ನಾವುಗಳೆಲ್ಲ ಅಷ್ಟೇ ವರ್ಷಕ್ಕೊಂದು ಸಲ ಆದ್ರೂ ಅಥವಾ 2 ಸಲ ಆದ್ರೂ ಮನೆ ದೇವ್ರನ್ನ ಪೂಜಿಸ್ತೀವಿ ಕರ್ಕೊಬಂದು. ಕೆಲವರು 3 ಸಲ ಮೀಸಲು ಅಂತ ತಗೋತಾರೆ, ವರ್ಷಕ್ಕೆ 3 ಸಲ. ಇನ್ನು ಕೆಲವರು 1 ಸಲ ಮಾತ್ರ ಶ್ರಾವಣದ ಟೈಮಲ್ಲಿ ದೇವ್ರು ಪೂಜಿಸ್ತಾರೆ. ಅದೇ ಥರ ಅಂದರೆ ಅವ್ರವ್ರ ಮನೆಗೆ ಪದ್ಧತಿ ಯಾವ ಥರ ನಡ್ಕೊಂಡು ಬಂದಿರುತ್ತೆ ಆ ಥರ ಅವರು ದೇವ್ರು ಪೂಜಿಸ್ತಾರೆ. ಇವರು ಅಷ್ಟೇ ಶ್ರಾವಣದಲ್ಲಿ ಮತ್ತು ಇವ್ರ ಊರ ಹಬ್ಬದಲ್ಲಿ 2 ಸಲ ದೇವ್ರು ಪೂಜಿಸ್ತಾರೆ. ಕೆಲವರು ಈ ದೇವ್ರಿಗೆ ನಾನ್ ವೆಜ್ನೇ ಎಡೆ ಇಕ್ತಾರೆ, ಇನ್ನು ಕೆಲವರು ವೆಜ್ನ ಎಡೆ ಇಕ್ತಾರೆ. ಇವ್ರು ಬಂದು ವೆಜ್ಜು, ನಾವುಗಳೆಲ್ಲ ವೆಜ್ಜು. ತಿಮ್ಮಪ್ಪ ನೊಕ್ಲೋರು ಅಂತ ಬರ್ತಾರೆ, ಅವ್ರು ಮಾತ್ರ ನಾನ್ ವೆಜ್ನ ಎಡೆ ಇಕ್ಕೋದು. ಪಾಪ ಏನು ಬತ್ತೈತೆ, ಏನು ಬತ್ತೈತೆ, ಹಾಂ ಏನು ಬತ್ತೈತೆ, ಹಾಂ ಟಮಟೆ, ಟಮಟೆ ಜೊತೆ ಹಾಂ ಈ ದೇವ್ರು ಬಂದು ಮದ್ದೂರಮ್ಮ. ಅದೇ ಹೇಳಿದ್ನಲ್ಲ, ನೈಟು ಮದ್ದೂರಮ್ಮ ಬಂದು ಬೆಳಗ್ಗೆ ಪೂರ್ತಿ ಊರು ಸುತ್ತ ಮೆರವಣಿಗೆ ಬರುತ್ತೆ. ಮನೇಲಿ ಇಳಿಸೋರು ಇಳಿಸ್ತಾರೆ ಅಂತ ಅಂದ್ಬಿಟ್ಟು ಆ ದೇವರು ಇದು ಮನೆ ಹತ್ರ ಬಂದಿದ್ರು ಅಂತ ಅಂದ್ಬಿಟ್ಟು ಆರತಿ ಕೊಡ್ತಿದ್ದಾರೆ. ನಾವು ಇದೇ ಥರ ಮನೆಗೆ ಕೂರಿಸಿ, ಅದೇ ಹೇಳಿದ್ನಲ್ಲ ಮನೆಯಲ್ಲೇ ಕೂರಿಸೋರು ಕೂರಿಸ್ತಾರೆ ಅಂತ ಅಂದ್ಬಿಟ್ಟು ಇದೇ ಥರ ಮನೆಗೆ ಕೂರಿಸಿ ನಾವು ಮದ್ದೂರಮ್ಮನ ಹೆಸರು ಬೇಳೆ, ಪಾನಕ, ನೀರು ಮಜ್ಜಿಗೆ ಈ ಥರದವೆಲ್ಲನೂ ಮಾಡಿ ಜನಗಳಿಗೆ ಅರಿಶಿನ ಕುಂಕುಮ ಕೊಟ್ಟು ಹಂಚ್ತಾರೆ. ಅಂತಂದರೆ ಅದನ್ನು ನಡ್ಕೊಂಡು ಬಂದಿದೆ ಪದ್ಧತಿ ಅಂತಲೇ ಹೇಳ್ಬೋದು.
ಈಗ ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಓಡಾಡೋದೇ ಆಯಿತು. ಸಾರಿ, ಮಧ್ಯಾಹ್ನ ಹೋಗಿದ್ವಿ ದೇವಸ್ಥಾನಕ್ಕೆ, 2 ದೇವಸ್ಥಾನಕ್ಕೆ. ಮದ್ದರಲ್ಲಿ ಮಾರಮ್ಮನ ಇದಾಗುತ್ತೆ, ಪೂಜೆ ಆಗುತ್ತೆ. ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾರೆ ಮಾರಮ್ಮಂಗೆ ಅಂತ ಅಂದ್ಬಿಟ್ಟು ಮದ್ದೂರಲ್ಲಿ. ನಾನು ಮೊಬೈಲ್ ತಗೊಂಡು ಹೋಗದೇ ಇರೋ ಕಾರಣ ಮರ್ತು ಹೊಟ್ಟೋಗ್ಬಿಟ್ಟಿದೆ ಮೊಬೈಲ್ನ, ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಗೆ ಹೋಗಿ ಟೆಂಬಿಡ್ ಆರತಿ ಮಾಡಿಸ್ಕೊಂಡು ಬಂದು ಇವಾಗ ಮತ್ತೆ ರೆಡಿ ಆಗ್ತಾ ಇದ್ದೀವಿ, ಊರಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಇವತ್ತಿಂದು ವ್ಲಾಗ್ನ ಇಲ್ಲಿಂದನೇ ಎಂಡ್ ಮಾಡ್ತೀನಿ. ಯಾಕೆಂದರೆ ಮತ್ತೆ ಲೆಂತೆ ಆಗ್ಬಿಡುತ್ತೆ ವ್ಲಾಗ್ ಅಂತ ಅಂದ್ಬಿಟ್ಟು, ಮತ್ತೆ ಅಲ್ಲೇನೇನಾಗುತ್ತೆ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತಗೊಂಡು ಆ್ಯಡ್ ಮಾಡ್ತೀನಿ. ನೋಡೋಣ ಹೆಂಗೋಗುತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಹೋಗುವ. ಈ ಕ್ಲಿಪ್ಪಿಂಗ್ಸ್ ಬಂದು ಶಿವಪುರದಲ್ಲೇ ನಡೆಯುತ್ತಾ ಇರುವಂಥದ್ದು. ಇದು ಮಾರಮ್ಮನದು ಕಂಬ ತಗೊಬರೋದು ಅಂತ ಅಂದ್ಬಿಟ್ಟು ಮಾಡ್ತಾರೆ ಮಂಗಳವಾರ ಟೈಮಲ್ಲಿ. ಇದು ಎಲ್ಲ ಒಂದೇ ಸಲ ಹಬ್ಬ ಆಗಿರೋದ್ರಿಂದ ಎಲ್ಲದನ್ನು ಅಂತ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಎಲ್ಲದನ್ನು ಮಿಕ್ಸಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಖುಷಿ ಆಗುತ್ತೆ. ಇದು ನಮ್ಮೂರು, ನಾವು ಈ ಥರ ಎಲ್ಲ ಆಚರಿಸ್ತೀವಿ ಅಂತ ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಆಗುತ್ತೆ. ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಫುಲ್ಲು ಲೆಂತ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.